ಓಕೆ ಸರ್. ಅಶ್ವಿನ್ ಮಹೇಶ್ ಅವರು ವಿದ್ಯಾರ್ಥಿಯಿಂದ ಬೆಂಗಳೂರಲ್ಲಿ ಓದಿದ್ದಾರೆ. ಆಮೇಲೆ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಿ ತೆರಳಿದ್ದಾರೆ. ಅಲ್ಲಿಂದ ಬಂದ ಮೇಲೆ ನಮ್ಮ ದೇಶಕ್ಕೆ ಬಂದು IIM ಅಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಚೆನ್ನಾಗಿ ಗೊತ್ತು. ಅಲ್ಲದೇ ಅವರು ಅರ್ಬನ್ ಪ್ಲ್ಯಾನರ್. ಅವರು ಬೆಂಗಳೂರು ಸಿಟಿ ಅರ್ಬನ್ ಪ್ಲ್ಯಾನಿಂಗ್ಗೆ ತುಂಬ ಕೆಲಸ ಮಾಡಿದ್ದಾರೆ. ಅವರು ಮಾಡಿರೋ ಬಿಗ್ 10 ಬಸ್ಸಸ್ ಆಗಲಿ, ಫ್ಲೈಓವರ್ಸ್ ಡಿಸೈನ್ ಆಗಲಿ, ಅರ್ಬನ್ ಡೆವಲಪ್ಮೆಂಟ್ ಪಾಲಿಸಿ ಆಗಲಿ, ಅಥವಾ ಕಸ್ತೂರಿರಂಗನ್ ಕಮಿಟಿ ರಿಪೋರ್ಟ್ ಬಗ್ಗೆ ಮಾಡಿರೋ ಇದ್ರ ಬಗ್ಗೆ ತುಂಬ ಅನುಕೂಲ ಆಗಿದೆ. ಇದು ಯಾವ ಕ್ಯಾಂಡಿಡೇಟು ಮಾಡಿಲ್ಲ. ಇಲ್ಲಿ ಬೆಂಗಳೂರು ಈ ಕಾನ್ಸ್ಟಿಟ್ಯೂನ್ಸಿ ನಿಂತಿರೋರು ಯಾರೂ ಮಾಡಿಲ್ಲ. ಜನಕ್ಕೆ ಬೇಕಾಗಿರೋದು ರೋಡ್ ಕ್ಲೀನ್ ಮಾಡಬೇಕು, ಅದು ಎಲ್ಲ ಕಾರ್ಪೊರೇಟ್ರು ಮಾಡ್ತಾರೆ, MLAಗಳು ಮಾಡ್ತಾರೆ. ಗ್ರ್ಯಾಜುಯೇಟ್ಸ್ ಬೇಕಾಗಿರೋದು ಇನ್ಫ್ರಾಸ್ಟ್ರಕ್ಚರು, ಎಜುಕೇಷನ್ನು, ಎಂಪ್ಲಾಯ್ಮೆಂಟು, ಇನ್ವೆಸ್ಟ್ಮೆಂಟು ಈ ಥರದ್ದು ಬೇಕಾಗಿದೆ. ಅಶ್ವಿನ್ ಮಹೇಶ್ ಅವರು ಇಂಡಸ್ಟ್ರಿ ಅಂಥೇಳಿ ಅವರವರೇ ಸ್ವಂತ ಕಂಪ್ನಿ ಶುರು ಮಾಡಿದ್ದಾರೆ. ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡಿದ್ದಾರೆ. ಅವರು ಬ್ಯಾಂಗ್ಳೂರ್ ಚೇಂಬರ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸು, CII, FKCCI ಅಂತ ಕಡೆ ಇಂಡಸ್ಟ್ರಿ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ. ಇಂಡಸ್ಟ್ರೀಸ್ ಬಗ್ಗೆ ಗೊತ್ತಿದೆ ಅವರಿಗೆ. ಬೆಂಗಳೂರಿಗೆ ಬೇಕಾಗಿರೋದು ಈಗ ಇನ್ಫ್ರಾಸ್ಟ್ರಕ್ಚರು, ಆಮೇಲೆ ಇನ್ವೆಸ್ಟ್ಮೆಂಟು, ಆಮೇಲೆ ಎಜುಕೇಷನ್ನು, ಕ್ವಾಲಿಟಿ ಆಫ್ ಲೈಫು, ಇವೆಲ್ಲ ಬೇಕಾಗಿರೋದು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ. ಈ ಎಲ್ಲ ಇದಕ್ಕೂ ಸ್ಪಂದನೆ ಮಾಡೋಕ್ಕೆ ಅಶ್ವಿನ್ ಮಹೇಶು ಯೋಗ್ಯ ಅಭ್ಯರ್ಥಿ ಅಂತ ನನಗೆ ಅನಿಸುತ್ತೆ.